ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಮ್ಮ ಫ್ರೆಂಡ್ಸು ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಹೋಗ್ತಿದ್ವಿ. ಬನ್ನಿ, ನೀವು ಕರ್ಕೊಂಡು ಹೋಗ್ತೀವಿ. ಹಾಯ್ ಫ್ರೆಂಡ್ಸ್, ಈಗ ಯಾರೋ ಒಬ್ಬ ನವೀನ ಅವ್ರ ಫ್ರೆಂಡ್ ಬಂದ, ಬಪ್ಪ ಹುಲಿ ಎಂದ. ನಾನು ಅದಕ್ಕೆ ಅವನು ಹುಲಿ ಎಲ್ಲ ಕಣಪ್ಪ ಇಲ್ಲಿ ಎಂದೆ. ಅವನೇ ಇವನು ನೋಡಿ ಏನು. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ಸು ಫುಲ್ ರಶ್ ಇತ್ತು ನೋಡಿ ನೀವೇ. ಹಂಗೂ ಹಿಂಗೂ ಕಷ್ಟಪಟ್ಟು ಸೀಟ್ ಇಟ್ಕೊಂಡ್ವಿ, 6 ಜನನೂ ಹೊರಟ್ವಿ. ನೀವೇ ನೋಡ್ತಿದ್ದೀರಲ್ಲ ಗಾಯ್ಸ್, ನೋಡಿ ಹಿಂಗಿದೆ ವ್ಯೂ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವನ ಹೆಸರು ಲವ್ ಮಚ್ಚ. ಪೆಟ್ರೋಲ್ ಹಾಕ್ಸೋಕ್ಕೆ ಜೋಬಲ್ಲಿ ಕಾಸಿಲ್ಲ, ಲ್ಯಾಂಬೋರ್ಗಿನಿ ಬೇರೆ ತಗೊಳ್ಳೋದು. ನಡಿಯಪ್ಪ, ಬೇಡ, ಯಾವ್ದು ಬೇಕೋ ತಗೊಳ್ಳಿ. ಕೆನರಾ GD ಬೇಕಾ, ಡಿಫೆಂಡರ್ ಬೇಕಾ? ಫೈನಲಿ ಬಂದ್ವಿ ಗಾಯ್ಸ್. ಮೈನ್ ಸ್ಟೇಷನ್ ನೋಡಿ ಹೆಂಗಿದೆ ವ್ಯೂ ಇಲ್ಲಿಂದನೇ. ಫೈನಲಿ ಬಂದ್ವಿ, ಆದರೆ ಅಮ್ಮನ ದರ್ಶನ ಪಡೆಯೋಕ್ಕಾಗಲಿಲ್ಲ. ಯಾಕಂದರೆ ಊಟ ಟೈಮ್ ಆಗಿತ್ತು, ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ರಶ್ ಕೂಡ ಇದ್ದರು. ಸುಮ್ಮನೆ ಬೇಡ ಬನ್ನಿ, ಹೊರ್ಗಡೆ ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡೂ ಕೈ ಮುಕ್ಕೊಂಡು ಬಂದ್ವಿ. ಇವನ್ ನೋಡಿ, ಇವನ್ನ ಅಲ್ಲಿ ಹಿಡ್ಗಾಯಿ ಹೊಡೆದಿರೋದನ್ನ ತಗೊಂಡು ಹೆಂಗೆ ಮೇಯ್ತಾವನೆ. ಥೂ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹಾಂ, ಹಾಗೇನೆ ಅಮ್ಮನ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿರೋಂತಹ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅದು ಕ್ಲೋಸ್ ಮಾಡಿಬಿಟ್ಟಿದ್ರು. ಹೊರಗಡೆ ಕೈ ಮುಕ್ಕೊಂಡು ಹೊರಟ್ವಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಇದು ಈ ತರ ಹಾಕ್ಸ್ಬೇಕು. ಇದು ಹೆಸರು ಓವಾ, ಜಸ್ಟ್ ಅನ್ ಮಿಸ್ಸು. ಅಮ್ಮಂಗೆ ಕೈ ಮುಗಿದ್ಬಿಟ್ಟು ಹಂಗೆ ಇನ್ನೇನು ಊಟ ಟೈಮ್ ಆಯ್ತಲ್ಲ, ನಮಗೂ ಹೊಟ್ಟೆ ಸಿಕ್ಕಿತ್ತು. ತಾಡಪ್ಪ ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನೋಡಿ ಇಲ್ಲಿ ನಮ್ಮ ಫ್ರೆಂಡ್ಸ್ನ ಲೈನಲ್ಲಿ ಹೋಗಿ ಅಂತಂದರೆ ಜಂಪ್ ಮಾಡ್ಕೊಂಡು ಹೋದರು. ನಾನು ಅವ್ರ ಜೊತೆ ಜಂಪ್ ಮಾಡ್ಕೊಂಡು ಬಂದೆ. ಮಾತ್ರ ತುಂಬ ರಶ್ ಇತ್ತು ಗಾಯ್ಸ್. ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಕೊನೆಗೂ ಒಳಗಡೆ ಬಂದ್ವಿ, ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲ. ತಿನ್ನಪ್ಪ, ತಿನ್ನು. ಅಷ್ಟೊತ್ತಿನ ಕಾಯ್ದಿಟ್ಕೋ, ಸಾರ್ದಕ್ಕಾಯ್ತು, ತಿನ್ನು. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಬನ್ನಿ, ಬಂದು ಕೈ ಮುಕ್ಕೊಂಡು ಹಂಗೆ ಹೋಗ್ಬೇಡಿ, ಬಂದು ಪ್ರಸಾದ ಸ್ವೀಕರಿಸಿ ಹೋಗಿ. ಹಂಗೆ ನನ್ನ ಫ್ರೆಂಡ್ ಚುರುಮುರಿ ಕೊಡಿಸ್ತಾ ತಿನ್ಕೊಂಡು ಹಂಗೆ ಅವರಿಬ್ಬರು ನೋಡಿ ಬಕ್ಕಾಸವ್ರು ಹೆಂಗೆ ತಿಂತಿದ್ದಾರೆ ಇಲ್ಲಿ ನೋಡಿ. ಆಮೇಲೆ ಹಂಗೇನೆ ಅಮ್ಮನ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ದೇವಿಕೆರೆ ನೋಡ್ಕೊಬರೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ಬನ್ನಿ, ನಿಮ್ಗೂ ತೋರಿಸ್ತೀನಿ. ಈ ನಾಯಿ ಪಾಪ ದೇವಸ್ಥಾನದಿಂದ ನಾನು ಹಿಂದನೇ ಬತ್ತಾಯಿತು. ತಾಡಪ್ಪ ಏನೋ ಕೇಳೋಣ ಸಮಾಚಾರ ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡಿಸಿ ಕಳಿಸ್ದೆ. ದೇವಿ ಕೆರೆಗೆ ಹೊರಟಿದ್ವಿ ಗಾಯ್ಸ್. ಗೊತ್ತಿರ್ತಿಯಲ್ಲ ಅದು. ಇದೇ ದೇವಿ ಕೆರೆ ನೋಡಿ ಗಾಯ್ಸ್. ಇದೇ ದೇವಿ ಕೆರೆ ಗಾಯ್ಸ್, ನೋಡ್ಕೊಳ್ಳಿ. ಗಾಯ್ಸ್, ಈ ದೇವಿ ಕೆರೆ ಬಗ್ಗೆ ವಿಶೇಷತೆಗಳು ನನಗೇನು ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತೊಂದು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.